ಮೊನ್ನೆ ಸರ್ಜಾಪುರದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಂದ್ರೆ ವಲಸಿಗರೆಲ್ಲ ಸೇರ್ಕೊಂಡು ಪೊಲೀಸ್ ಅವ್ರ ಮೇಲೆ ಆವಾಜ್ ಹಾಕಿದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವ್ರಿಗೇನೆ ರಕ್ಷಣೆ ಇಲ್ವಾ? ಅಂದ್ರೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ ನ ರದ್ದು ಮಾಡಿದ್ದಕ್ಕೆ ಈ ತರ ಅಟ್ಟಹಾಸ ಮೆರೆದಿದ್ದಾರೆ. ಅದು ವಲಸಿಗರು ಅಂತ ಕೂಡ ಕೇಳಿ ಬಂದಿದೆ. ಏನ್ ಹೇಳ್ತೀರಾ ಸರ್ ಇದು? ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ 16 ವರ್ಷ ಹೋರಾಟ ಮಾಡಿದ್ದೀವಿ ಬೆಂಗಳೂರಲ್ಲಿ. ಕನ್ನಡಿಗರೇ ಇರಬೇಕು, ಕನ್ನಡ ಇರಬೇಕು, ಕನ್ನಡಿಗರಿಗಾಗಿ ಬೆಂಗಳೂರು, ಕರ್ನಾಟಕ, ಗಡಿನಾಡು, ಹೊರನಾಡು, ಕನ್ನಡಿಗರಿಗಾಗಿ. ಇದು ಕನ್ನಡಿಗರ ಬೆಳವಣಿಗೆಗಿಂತ ಹೆಚ್ಚಾಗಿ ವಲಸೆ, ಭಾರಿ ವಲಸೆ ಬರ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಅವ್ರದ್ದೇ ಒಂದೊಂದು ರಾಜ್ಯ ಮಾಡ್ಕೊಂಡಿದ್ದಾರೆ. ಕೆಲವು ಪ್ರದೇಶದಲ್ಲಿ ರಾಜ್ಯನೂ ಮಾಡ್ಕೊಂಡಿದ್ದಾರೆ, ಕಂಟ್ರಿನೂ ಮಾಡ್ಕೊಂಡಿದ್ದಾರೆ. ಇದು ಎಲ್ಲಿಗೆ ತಲುಪುತ್ತೆ ಅಂತ ಗೊತ್ತಿಲ್ಲ. ನಮ್ಮ ರಾಜ್ಯ ಸರ್ಕಾರ ನಡೆಸೋರಿಗೆ, ಮಂತ್ರಿಗಳಿಗೆ, MLAಗಳಿಗೆ, MP ಗಳಿಗೆ ಈ ವಲಸೆ ಬಗ್ಗೆ, ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಇವರಿಗೆ ಪ್ರಾಮಾಣಿಕ ಚಿಂತನೆ ಇಲ್ಲ. ಬಹಳ ಅತ್ಯಂತ ಅಪಾಯ. ಇವತ್ತವರು ನಮ್ಮ ಪೊಲೀಸ್ ಮೇಲೆ ಬಿದ್ದಿದ್ದಾರೆ, ನೀವ್ಯಾರು ಕೇಳೋಕ್ಕೆ ಅಂತ ಮೇಲೆ ಬಿದ್ದಿದ್ದಾರೆ, ನಮ್ಮದೇ ಇದು ಅಂತ ಮೇಲೆ ಬಿದ್ದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸುಮಾರು ವರ್ಷಗಳ ಹಿಂದಿಂದ ಕನ್ನಡ ಚಿತ್ರಗಳಿಗಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ, ಕರ್ನಾಟಕ ನಾಮಕರಣಕ್ಕಾಗಿ, ಕರ್ನಾಟಕ ಅಭ್ಯುದಯ ನಿರಂತರವಾಗಿ ಹೋರಾಟ ಮಾಡಿದ್ದೀವಿ. ಸಾವಿರಾರು ಬಾರಿ ಬಂಧನ ಆಗಿದೆ, ಬೂಡ್ಸ್ನೇಟ್ ಹೊಡೆದಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ನಾನು ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಲಿಲ್ಲ. ಕನ್ನಡವೇ ಕನ್ನಡಿಗರಿಗೆ, ಕನ್ನಡಿಗರಿಗಾಗಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ. ಇದು ಈಗ ಪರಭಾಷೆಯವರ ನಗರ ಆಗ್ತಾ ಇದೆ. ಮಾರ್ವಾಡಿಗಳು, ಗುಜರಾತಿಗಳು, ಉತ್ತರ ಭಾರತ ಜನ, ಬಿಹಾರ್ನವರು ದಾಳಿ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳೋದಾದರೆ, ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋರು ಬಹುತೇಕ ಅವರೇ, ಮಿಠಾಯಿ ಮಾರೋರು ಅವರೇ, ಕಡಲೆ ಬೀಜ ಮಾರೋರು ಅವರೇ, ಹೋಟ್ಲ್ ಸಪ್ಲೈ ಮಾಡೋರು ಅವರೇ, ಹೇರ್ ಕಟಿಂಗ್ ಮಾಡೋರು ಅವರೇ, ಬರೀ ಹೊರಗಡೆಯವರೇ, ಚಿನ್ನದ ವ್ಯಾಪಾರಿಗಳು ಅವರೇ, ಚಿನ್ನ ಮಾಡೋರು ಅವರೇ, ಎಲ್ಲ ಹೊರಗಡೆಯವರು. ಕನ್ನಡಿಗರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಈ ಮಧ್ಯ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಮಸೂದೆ ತರಲಾರದೆ ಸರ್ಕಾರ ತನ್ನ ಮಸೂದೆಯನ್ನು ಹಿಂದಕ್ಕೆ ಪಡಿತು. ಯಾರಿಗೋಸ್ಕರ? ಒಂದಿಬ್ಬರು IT ಶ್ರೀಮಂತರಿಗೋಸ್ಕರ. ಅವರು ಯಾಕೆ ನೀವು ಮಸೂದೆ ತರ್ತೀರಿ ಅಂದ ತಕ್ಷಣ ಹೆದರಿ ಹಿಂದೆ ಬಿದ್ದರು. ಮೋಹನ್ ದಾಸ್ ಪೈ ಅವು ಇವತ್ತು ನಮ್ಮ ರಾಜ್ಯದಲ್ಲಿ ಅವ್ರು ಏನು ಬೇಕಾದ್ರೆ ಹೇಳ್ಬೋದು, ಕನ್ನಡಿಗರ ಮೇಲೆ ಏನು ಬೇಕಾದ್ರೆ ಹೇಳ್ಬೋದು. ಮತ್ತು ಇವತ್ತು ಕ್ಯಾಪ್ಟನ್ ಗೋಪಿನಾಥ್ ಅಂತೇಳಿ ಅವಿವೇಕದ ಪರಮಾವಧಿಯ ಮಾತನಾಡಿದ್ದಾರೆ. ನಾನು ಗಮನಿಸ್ತಾ ಇದ್ದೇನೆ, ಭಾಳ ಅತ್ಯಂತ ಗಂಭೀರ. ಇವತ್ತು ನೆನ್ನೆ ಆ ಒಂದು ನಡೆದಿರ್ತಕ್ಕಂಥ ಘಟನೆ ಸಮಗ್ರವಾಗಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ, ಯಾರ ಮೇಲೆ ದಾಳಿ ಮಾಡಿದ್ದಾರೆ, ದಾಳಿ ಮಾಡೋದಕ್ಕೆ ಕಾರಣ ಏನು, ಇದು. ಮತ್ತು ಬೆಂಗಳೂರಿನ ಉದ್ದಗಲಕ್ಕೂ ಪರಭಾಷೆಯವರು, ವಲಸೆ ಬಂದಿರೋರು ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿ ಇದ್ದಾರೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಇದರ ಜೊತೆಯಲ್ಲಿ ನೆನ್ನೆ ಒಂದು ಘಟನೆ ನಡೆದಿದೆ. ಒಬ್ಬ ರಿಕ್ಷಾ ಡ್ರೈವರು, ಅವನಿಗೆ ರಿಕ್ಷಾ ಬೇಕು ಅಂಥೇಳಿ ಒಬ್ಬರು ಹೊರಗಡೆಯವರು
ಹೆಣ್ಣು ಮಗಳು ರಿಕ್ಷಾ ಬೇಕು ಅಂತೇಳಿ ರಿಕ್ಷಾ ಕರೆದಿದ್ದಾರೆ, 2 ರಿಕ್ಷಾ ಬೇಕು ಅಂತ. ಸರ್ರಂತ ಅವನು 2 ರಿಕ್ಷಾ ತಗೊಂಡು ಬಂದಿದ್ದಾನೆ. ಬಾಡಿಗೆ ಸಿಗುತ್ತೆ, ತೊಂದರೆ ಇರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಬಂದಿದ್ದಾರೆ. ಅಷ್ಟೊತ್ತಿಗೆ ಆ ಮಹಿಳೆ ಬೇರೆ ರಿಕ್ಷಾ ತಗೊಂಡು ಹೊರಟಿದ್ದಾರೆ. ಅಷ್ಟೊತ್ತಿಗೆ ರಿಕ್ಷಾ ಡ್ರೈವರು ಅವ್ರ ಮೇಲೆ ಜಗಳ. ಇವರು ಕನ್ನಡದವನು, ಆಕೆ ಹೊರಗಡೆಯವರು. ಭಾರಿ ಜಗಳ ಆಯಿತು. ಈಗ ಅವನ ಮೇಲೆ ಕನ್ನಡ ಚಾಲಕನ ಮೇಲೆ ತೀವ್ರವಾದಂಥ ತೊಂದರೆ ಪೊಲೀಸ್ನವ್ರು ಕೊಡ್ತಾ ಇದ್ದಾರೆ. ಅವನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕಿತ್ಕೊಂಡಿದ್ದಾರೆ, ರಿಕ್ಷಾ ಕಿತ್ಕೊಂಡಿದ್ದಾರೆ, ಡ್ರೈವ್ ಮಾಡಬೇಡ ಅಂತ ಹೇಳಿದ್ದಾರೆ. ಕನ್ನಡದ ಒಬ್ಬ ಚಾಲಕ, ಅವನ ಪರಿಸ್ಥಿತಿ ಬೆಂಗಳೂರಲ್ಲಿ ಈ ರೀತಿ ಆಗಿದೆ. ನಾನು ಕನ್ನಡಿಗರಿಗೆ ನಮ್ಮಲ್ಲಿ ಯಾವ ಪಾರ್ಟಿಯವ್ರಿಗೂ ಕನ್ನಡ ಬೇಕಾಗಿಲ್ಲ. BJP ಅವ್ರ ಹಿಂದಿ, ಅವ್ರು ಏನೇ ಕರ್ನಾಟಕದಲ್ಲಿ ನೀರು ಕುಡಿಲಿ, ಅನ್ನ ತಿನ್ನಲಿ, ಗೆಲ್ಲಿ, ಪಾರ್ಲಿಮೆಂಟ್ಗೆ ಹೋಗಲಿ, ಎಲ್ಲೇ ಇದ್ದರೂ BJPಯವರು ಕನ್ನಡ ವಿರೋಧಿಗಳು. ಅವರು ಕನ್ನಡದ ಬಗ್ಗೆ ಅಲ್ಲ, ಅವರೆಲ್ಲ ಪರಭಾಷೆಯವರಿಗೆ, ಬಿಹಾರ್ನವ್ರಿಗೆ, ಇವ್ರಿ ಮಾರ್ವಾಡಿಗಳಿಗೆ ಇವ್ರ ಪರ. ಕಾಂಗ್ರೆಸ್ನವರು ಅದೇ, JDSನವ್ರು ಕೇಳಂಗೆ ಇಲ್ಲ. ಈ ಪರಿಸ್ಥಿತಿ ಕರ್ನಾಟಕ ಆಗಿದೆ. ಭಾಳ ಕಷ್ಟ ಇದೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಇದಕ್ಕೆ ಭಾರಿ ಹೋರಾಟ ಆಗಲೇಬೇಕಾಗಿದೆ. ಸಾವಿರಾರು ಹೋರಾಟ ಮಾಡಿದ್ದೀವಿ ನಾವು, ಸಾವಿರಾರು ಹೋರಾಟ. ಜೈಲಿಗೆ ಹೋಗಿದ್ದೀವಿ, ಲಾಕಪ್ಗೆ ಹೋಗಿದ್ದೀವಿ, ಹೋರಾಟ ನಿರಂತರ ಮಾಡಿದ್ದೇವೆ. ಇದು ಭಾಳ ಗಂಭೀರವಾದಂಥ ಪರಿಸ್ಥಿತಿ. ಬೇರೆ ರಾಜ್ಯದಲ್ಲಿ ಕನ್ನಡಿಗರಿಗೆ ಅವಕಾಶ ಇಲ್ಲ, ತಮಿಳ್ನಾಡಲಿಲ್ಲ. ಕೇರಳದ ತಮಿಳ್ನಾಡಲಿ ಹೊಸೂರು ನಮ್ಮದೇ, ತಾಳ್ವಾಡಿ ನಮ್ಮದೇ, ಊಟಿ ನಮ್ಮದೇ. ಅದರಲ್ಲಿ ಕನ್ನಡಿಗರ ರಕ್ಷಣೆ ಇಲ್ಲ. ಕಾಸರಗೋಡು ನಮ್ಮದೇ, ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ಲ. ಸೊಲ್ಲಾಪುರದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ಲ. ಬಾಂಬೆಲಿರುವ ಕನ್ನಡಿಗರಿಗೆ ರಕ್ಷಣೆ ಇಲ್ಲ. ಈ ಥರ ಪರಿಸ್ಥಿತಿ ಆಗಿದೆ. ಇದೆಲ್ಲವನ್ನು ನಾವು ಗಮನಿಸಬೇಕು. ನಮ್ಮಲ್ಲಿ ಬರಹಗಾರರಿದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಇವೆಲ್ಲ ಇದೆ, ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆ. ಇವರೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡಬೇಕು. ಸುಮ್ಮನೆ ಸಾಹಿತ್ಯ ಸಮ್ಮೇಳನ ವರ್ಷಕ್ಕೊಂದು ಮಾಡ್ದೇನು ಪ್ರಯೋಜನ ಆಗಲ್ಲ. ಮತ್ತು ಅಕ್ಕ ಸಮ್ಮೇಳನ ಮಾಡೋದು ಅರ್ಥವಿಲ್ಲ. ನೀವು ವಿದೇಶದಲ್ಲಿ, ಅಮೇರಿಕಾದಲ್ಲಿ ಅಕ್ಕ ಸಮ್ಮೇಳನ ಯಾಕೆ ಮಾಡ್ತೀರಿ? ದೊಡ್ಡ ದೊಡ್ಡ ಅಲ್ಲಿ ಕೆಲಸ ಮಾಡೋರೆಲ್ಲ ಸೇರ್ಕೊಂಡು, ಅದಕ್ಕೇನು ಭಾರಿ ಏನೂ ಆಗಲ್ಲ. ಕನ್ನಡಿಗರಿಗೆ ಅಪಾಯ ಇದೆ. ಇವತ್ತು ನಾನು ಹೇಳ್ತೇನೆ, ಕನ್ನಡಿಗರು ಹೆಚ್ಚಾಗದಿದ್ದರೆ ಇನ್ನು ಮುಂದೆ ಗಣೇಶನ ಉತ್ಸವಕ್ಕೆ ಮಾಡಾಗಲೂ ನೀವ್ಯಾಕೆ ಕನ್ನಡ ಹಾಡಾಕ್ತೀರಿ ಅಂತ ಮೇಲೆ ಬೀಳ್ತಾರೆ. ಹೋಟ್ಲಿನಲ್ಲಿ ಕನ್ನಡ ಹಾಡು ಹಾಕಿದ್ರೆ ಹಾಕಕ್ಕೆ ಕೂಡ್ದು ಅಂತ ಹೇಳ್ತಾರೆ. ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂಥವರು, ಸರ್ಕಾರ ಮತ್ತು ಶಾಸನಸಭೆ ಇವರೆಲ್ಲ ಒಂದು ತೀರ್ಮಾನ ಮಾಡಬೇಕು. ಏನಿದೆಲ್ಲ ಈ ರೀತಿ ಬೆಂಗಳೂರು ಆಗ್ತಾಯಿದ್ರೆ ಗತಿ ಏನು? ಯಾರಿಗೆ ಬೆಂಗಳೂರು? ಕರ್ನಾಟಕದ ರಾಜಧಾನಿ ಬೆಂಗಳೂರು, ಗಂಡು ಮೆಟ್ಟಿದ ರಾಜಧಾನಿ ಬೆಂಗಳೂರು. ಇದು ಕನ್ನಡಿಗರಿಗೆ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ಬೆಂಗಳೂರು. ಇನ್ನೂ ಇದೇ ರೀತಿ ಮುಂದುವರೆದ್ರೆ ಕನ್ನಡಿಗರು ಭಾಳ ಅತ್ಯಂತ ನೋವಿನಲ್ಲಿ ಬದುಕಬೇಕಾಗುತ್ತೆ, ಹೆದರಬೇಕಾಗುತ್ತೆ. ನನಗೇನು ಯಾರನ್ನು ಬೈಬೇಕು ಅಂತಲ್ಲ, ಕನ್ನಡಿಗರು ನಮಗೆ ಸ್ಥಳ ಇಲ್ಲ ಅಂದಮೇಲೆ ನಮ್ಮನ್ನೇ ನೀವು ದಬ್ಬಾಳಿಕೆ ಮಾಡಿದ್ರೆ ಇಲ್ಲಿ ಬಂದು ನಾವು ನಿಮ್ಮನ್ನು ಕ್ಷಮೆ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಬಿಟ್ಟು ಹೋಗಬೇಕಾಗುತ್ತೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು ಬೇರೆ ಗಂಭೀರವಾಗಿ ಕನ್ನಡದವ್ರ ಜೊತೆಯಲ್ಲಿ ಇದ್ದು ಕನ್ನಡ ಕಲಿತು ಕನ್ನಡದ ಬಗ್ಗೆ ಗೌರವ ಕೊಡಲಿಲ್ಲ, ರಾಜ್ಯ ಬಿಟ್ಟು ಹೋಗಲೇಬೇಕು. ಬೇರೆ ಮಾತಿಲ್ಲ. ನಾನು ಜೈಲಿಗೆ ಹಾಕಿದ್ರೂ ಚಿಂತೆ ಇಲ್ಲ, ನೀವು ಹೋಗಲೇಬೇಕು. ಯಾವ ರೂಪನ ತಗೊಂಬನ್ನಿ,
ಇದು ಒಳ್ಳೆಯದಲ್ಲ. ಗಂಭೀರವಾಗಿ ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪರಭಾಷೆಯವರು ಕನ್ನಡ ಗೌರವ ಕೊಡಬೇಕು, ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಮಾತನಾಡಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು ಕರ್ನಾಟಕನೇ. ಇದನ್ನು ನಿಮ್ಮ ಮೂಲಕ ನಾನಿವತ್ತು ಅತ್ಯಂತ ಕಳಕಳಿಯಿಂದ ಕರೆ ಕೊಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.